ಮಾಸ್ತಿ ಪೊಲೀಸ್ ಠಾಣೆಯಲ್ಲಿ ಎಸ್ಸಿ ಎಸ್ಟಿ ಸಮುದಾಯದ ಕುಂದುಕೊರತೆ ಸಭೆ ದೌರ್ಜನ್ಯ ತಡೆ ಕಾಯ್ದೆ ಬಗ್ಗೆ ಜಾಗೃತಿ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಾಸ್ತಿ ಪೊಲೀಸ್ ಠಾಣೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕುಂದುಕೊರತೆ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಠಾಣಾಧಿಕಾರಿ ಪಿಐ ಓಂ ಪ್ರಕಾಶ್ ಗೌಡ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಿತು. ಸಭೆಯನ್ನುದ್ದೇಶಿಸಿ ಮಾತನಾಡಿದ ಠಾಣಾಧಿಕಾರಿ ಓಂ ಪ್ರಕಾಶ್ ಗೌಡ ಅವರು, ಅಮಾಯಕ ಜನರ ಮೇಲೆ ನಡೆಯುವ ದೈಹಿಕ ಹಿಂಸೆ, ಮಾನಸಿಕ ಕಿರುಕುಳ ಹಾಗೂ ನೈತಿಕವಾಗಿ ಒಪ್ಪಲಾಗದ ಅಪರಾಧಗಳನ್ನು ಅಟ್ರಾಸಿಟಿ ಅಂತ ಪರಿಗಣಿಸಲಾಗುತ್ತೆ. 1989ರ ಎಸ್ಸಿ ಎಸ್ಟಿ ದೌರ್ಜನ್ಯ ತಡೆ ಕಾಯ್ದೆಯು ಇಂತಹ ಘೋರ ಕೃತ್ಯಗಳನ್ನು ತಡೆಯಲು ಇರುವ ಪ್ರಬಲ ಅಸ್ತ್ರ ಅಂತ ಹೇಳಿದ್ರು. ಅದರಂತೆ ಮಾಲೂರು ತಾಲೂಕಿನ ಮಾಸ್ತಿ ಹೋಬಳಿಯ ರಾಯಸಂದ್ರ ಗ್ರಾಮದಲ್ಲಿ ಅಸ್ಪೃಶ್ಯತೆಯನ್ನು ಜೀವಂತವಾಗಿದೆ. ಗ್ರಾಮದ ಯಾವುದೇ ದೇವಾಲಯಗಳಿಗೆ ವರ್ಷಕ್ಕೊಮ್ಮೆ ನಡೆಯುವ ಕರಗದ ಬಾವಿಯೊಳಗೆ ದಲಿತರು ಒಳಗೆ ಹೋಗದ ಹಾಗೆ ಮೇಲ್ಜಾತಿಯವರು ನಿರ್ಬಂಧವನ್ನ ಹಿಂದಿನಿಂದ ಹೇರಿದ್ದಾರೆ. ಜಾತಿನಿಂದಲೇ ಸಾಮಾಜಿಕ ಬಹಿಷ್ಕಾರ, ಆಸ್ತಿ ಕಬಳಿಕೆ ಹಾಗೂ ದೈಹಿಕ ದೌರ್ಜನ್ಯಗಳ ವಿರುದ್ಧ ಈ ಕಾಯ್ದೆಯಡಿ ದಲಿತರಿಗೆ ಸಾಮಾಜಿಕ ನ್ಯಾಯ ಸಿಗಬೇಕು ಅಂತ ರಾಯಸಂದ್ರ ಗ್ರಾಮದ ದಲಿತ ಮುಖಂಡ ಜೈ ಭೀಮ್ ರಾಜಪ್ಪ ಅವರು ತಿಳಿಸಿದರು. ಸಂತ್ರಸ್ತರಿಗೆ ಸಾಮಾಜಿಕ ನ್ಯಾಯ ಒದಗಿಸೋದೇ ಈ ಕಾಯ್ದೆಯ ಮೂಲ ಉದ್ದೇಶ ಅಂತ ತಿಳಿಸಿದ್ರು. ಸಭೆಯಲ್ಲಿ ಹಾಜರಿದ್ದ ದಲಿತ ಮುಖಂಡರು ಸಮುದಾಯದ ಮೇಲೆ ನಡೀತಾ ಇರುವ ದೌರ್ಜನ್ಯ, ದಬ್ಬಾಳಿಕೆ ಹಾಗೂ ಶೋಷಣೆಗಳ ಕುರಿತು ಸುದೀರ್ಘವಾಗಿ ಚರ್ಚೆ ನಡೆಸಿದರು. ಕಾರ್ಯಕ್ರಮದಲ್ಲಿ ಹಿರಿಯ ಮುಖಂಡರಾದ ಕೆಂಬೋಡಿ ನಾರಾಯಣಪ್ಪ, ಕುಪ್ಪೂರು ಈಶ್ವರ್, ಡಿಎನ್ ನಾರಾಯಣಸ್ವಾಮಿ, ತಿಪ್ಪಸಂದ್ರ ಶ್ರೀನಿವಾಸ್, ಆರ್ಬಿಐ ಕೆ ತಿಮ್ಮರಾಯಪ್ಪ, ವರದಾಪುರ ನಾರಾಯಣಸ್ವಾಮಿ, ಲಕ್ಷ್ಮಣ್, ರಾಜಪ್ಪ, ರವಿ, ಬಾಬು, ಮಾಸ್ತಿ ನಾಗರಾಜ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವರದಿ ನಾರಾಯಣಸ್ವಾಮಿ, ಡಿಎನ್, ಮಾಲೂರು. ಈಗ ಹಳ್ಳಿಗಳಲ್ಲಿ ಇನ್ನೂ ಅಸ್ಪೃಶ್ಯತೆ ನಡೀತಾ ಇದೆ. ಇನ್ನು ಪ್ರತಿದಿನೂ ಪ್ರತಿ ಹಳ್ಳಿನಲ್ಲೂ ಅಸ್ಪೃಶ್ಯತೆ ನಡೀತಾ ಇದೆ. ಆ ಜನರಲೈಸ್ ಮಾಡಬೇಡಿ, ಈ ಒಂದು ಸಭೆನ ಜನರಲೈಸ್ ಮಾಡಬೇಡಿ. ನಮ್ಮ ಸಮಸ್ಯೆಗಳು, ದಲಿತ ಸಮಸ್ಯೆಗಳು ಏನಿದೆ, ಈಗ ನಾವು ಇದು ಮನವಾಚ್ಬಿಡ್ತೀವಿ. ನಾವು ನಮ್ಮ ಸಮಸ್ಯೆಗಳು ಈಗ ರಾಯಸಂದ್ರದಲ್ಲಿ ಇವತ್ತು ಕೂಡ ಅಸ್ಪೃಶ್ಯತೆ ನಡೀತಾ ಇದೆ. ಅದ್ರ ಬಗ್ಗೆ ನಾವು ದಯಮಾಡಿ ನೀವು ಮಾತಾಡ್ತೀರಾ, ನಮ್ಮ ಕೆಂಪಡಿ ಮಾತಾಡ್ತಾರ, ಎಲ್ಲರೂ ಅವಶ್ಯಕತೆ ಇದೆ ಅಂತ ಕಾಬೇಕು. ಇನ್ನೂ ಅಸ್ಪೃಶ್ಯತೆ ಇನ್ನೂ ಜೀವಂತವಾಗಿದೆ. ಅತಿ ಹೆಚ್ಚಾಗ್ತಾ ಆಗಿರ್ಬೋದು. ಆಗ ನಾವು ದಲಿತ ಮುಖಂಡಗಳು ಏನ್ ಮಾಡ್ತಾ ಇದೀವಿ, ನಾವು ಸ್ಪೆಸಿಫಿಕ್ ಆಗಿ ಮೀಟಿಂಗ್ ಮಾಡಿ, ಇಲ್ಲ ಅಧಿಕಾರಿಗಳಿಗೆ ಒತ್ತಡ ತಂದು, ಇಲ್ಲ ನಾವು ಡಿ ಸಿ ಕೊಡಬೇಕು, ತಹಸೀಲ್ದಾರ್ ಕೊಡ್ಬೇಕು, ಅದಕ್ಕಾಗಿ ಹೇಳ್ತಾ ಇದ್ದೀನಿ. ದಯಮಾಡಿ ಅದೇ ಭಾವಿಸ್ಬೇಡಿ. ದಲಿತರ ಸಮಸ್ಯೆ ಏನಿದೆಯೋ ಅದ್ರ ಬಗ್ಗೆ ಹೆಚ್ಚು ನಾವು ಕಾಳಜಿ ಬಿಡಲ್ಲ. ಈಗ ಅದನ್ನ ಹೇಳ್ಬೇಡಿ. ಹೋಗಿದ್ರೆ ಹೋಗಿಲ್ಲ ಅಷ್ಟೇ. ನಿಮಿಷ. ಈಗ ನೀವು ನಿಮ್ಗೆ ಸಮಸ್ಯೆ ಇತ್ತು ಅಂತ ಹೇಳಿದ್ರೆ ತಹಸೀಲ್ದಾರು ಆಫೀಸರ್ ಬಂದಿದ್ರು, ಏನಾಯ್ತು? ಹೋಗಿಲ್ಲ, ಅದು ಬೇಡ, ನೀವು ಹೋಗಿಲ್ಲ.